ರಾಜ್ಕುಮಾರ್ ಆಯ್ತು, ಅಭಿಷೇಕ್ ಆಯ್ತು, ಈಗ ಯಶ್ ಆಯ್ತು, ಈಗ ಡಾಲಿ ಧನಂಜಯ್ ಮಗುವೆಗೂ ಕಲಘಟಕಿ ತೊಟ್ಟಿಲು ರೆಡಿಯಾಗಿದೆ. ಡಾಲಿ ಧನಂಜಯ್ ಮಗನ ನಾಮಕರಣಕ್ಕೆ ಕಲಘಟಕಿ ತೊಟ್ಟಿಲು ಬೆಂಗಳೂರಿಗೆ ಬರ್ತಿದೆ. ನಟ ಡಾಲಿ ಬಾಳಲ್ಲಿ ಈಗ ಲಾಲಿ ಹಾಡೋ ಕಾಲ ಶುರುವಾಗಿದೆ. ವಂಶೋದ್ಧಾರಕನ ಎಂಟ್ರಿಯಿಂದ ಇಡೀ ಕುಟುಂಬವೇ ಖುಷಿಯಲ್ಲಿ ತೇಲಾಡ್ತಿದೆ. ಮಗ ಅನ್ನೋ ಮಾಣಿಕ್ಯ ಮನೆ ಸೇರಿದ ಮೇಲೆ ಡಾಲಿ ದಂಪತಿಯ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಇದೇ ಸಂಭ್ರಮದ ಮಧ್ಯೆ ಈಗ ಡಾಲಿ ಮಗನ ನಾಮಕರಣಕ್ಕೆ ಕುಟುಂಬಸ್ಥರು ಸಜ್ಜಾಗ್ತಿದ್ದಾರೆ. ಕಂದಮ್ಮನ ತೊಟ್ಟಿಲು ಶಾಸ್ತ್ರಕ್ಕೆ ಸ್ಪೆಷಲ್ ತೊಟ್ಟಿಲು ರೆಡಿಯಾಗಿದೆ. ಧಾರವಾಡ ಜಿಲ್ಲೆಯ ಕಲಘಟಕಿಯ ತೊಟ್ಟಿಲು ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಕನ್ನಡದ ಮೇರು ನಟ ರಾಜ್ಕುಮಾರ್ ರಿಂದ ಹಿಡಿದು ಮಂಡ್ಯದ ಗಂಡು ಅಂಬರೀಶ್ ಮೊಮ್ಮಗ ಹಾಗೂ ಯಶ್ ಮಕ್ಕಳಿಗೂ ಇಲ್ಲಿಯ ತೊಟ್ಟಿಲೇ ಹೋಗಿದ್ದು. ಈ ಸಾಲಿಗೀಗ ಡಾಲಿ ಮಗನು ಸೇರ್ಪಡೆಯಾಗಿದ್ದಾರೆ. ಸೆಲೆಬ್ರಿಟಿಗಳ ಪಾಲಿನ ಕನಸಿನ ತೊಟ್ಟಿಲಲ್ಲಿ ಡಾಲಿ ಮಗ ಜೋಲಾಲಿ ಹಾಡಲಿದ್ದಾನೆ. ಇಲ್ಲಿ ತಯಾರಾಗೋ ತೊಟ್ಟಿಲುಗಳಿಗೆ ನೂರಾರು ವರ್ಷಗಳ ಇತಿಹಾಸ ಇದೆ. ಒಂದಿಡೀ ಕುಟುಂಬ ಇದೇ ಕುಲಕಸುಬಲ್ಲೇ ಜೀವನ ಕಟ್ಕೊಂಡಿದೆ. ಇವರ ಬಳಿ ತಮ್ಮ ಮಗನಿಗೊಂದು ತೊಟ್ಟಿಲು ಮಾಡಿಕೊಡುವಂತೆ ನಟ ಡಾಲಿ ಕೂಡ ಆರ್ಡರ್ ಕೊಟ್ಟಿದ್ದಾರಂತೆ. ಹೀಗಾಗಿ ತೊಟ್ಟಿಲು ತಯಾರು ಮಾಡಿದ್ದು 1 ತಿಂಗಳಿಗೂ ಹೆಚ್ಚು ಕಾಲ ಶ್ರಮ ಹಾಕಿದ್ದಾರೆ. ಸ್ಪೆಷಲ್ ತೊಟ್ಟಲಿಗೆ ಸಾಗುವಾನಿ, ಅರಗು, ಜೇಡಿ ಮಣ್ಣು, ಹುಣಸೆ ಬೀಜದ ಸೆರಿ ಜೊತೆಗೆ ಪ್ರಕೃತಿದತ್ತ ಬಣ್ಣಗಳನ್ನ ಬಳಸಲಾಗುತ್ತೆ. ವಿಶೇಷ ಅಂದ್ರೆ ಅವರವರ ಧರ್ಮಕ್ಕನುಗುಣವಾಗಿ ಡಿಸೈನ್ ಮಾಡಿಕೊಡ್ತಾರೆ. ಇವರು ಮಾಡುವಂತಹ ತೊಟ್ಟಿಲಲ್ಲಿ ಕೃಷ್ಣನ ಅವತಾರ, ದಶಾವತಾರದ ಚಿತ್ರಕಲೆಗಳಿವೆ. ತೊಟ್ಟಿಲಿನ ಸುತ್ತ ದೇವಾನುದೇವತೆಗಳ ಚಿತ್ರಗಳಿದ್ದು ದೇವರ ಮಡಿಲಲ್ಲಿ ಮಗು ತೊಟ್ಟಿಲು ತೂಗುವಂತಹ ಪರಿಕಲ್ಪನೆ ರೆಡಿ ಮಾಡಿದ್ದಾರೆ. ಕಲಾವಿದ ಶ್ರೀಧರ್ ಸಾಹುಕಾರ ಅನ್ನೋರು ತೊಟ್ಟಿಲು ರೆಡಿ ಮಾಡಿದ್ದಾರೆ. ಈ ತೊಟ್ಟಿಲಿನ ವಿಶೇಷತೆ ಏನಂತಂದರೆ, ಇದು ಸಾಗವಾನಿ ಕಟ್ಟಿಗೆ ಹಾಗೂ ವಿವಿಧ ಬಣ್ಣಗಳಿಂದ ರೆಡಿಯಾಗುವುದರಿಂದ ಈ ತೊಟ್ಟಿಲಿಗೆ ಅದರದೇ ಆದ ವಿಶೇಷತೆ ಇದೆ. ಇದರ ಮೇಲೆ ರಾಮಾಯಣದ, ಮಹಾಭಾರತದ ಹಾಗೂ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಈ ತೊಟ್ಟಿಲಿನ ಮೇಲೆ ಚಿತ್ರಿಸಿರ್ತೇವೆ. 300-400 ವರ್ಷಗಳ ಇತಿಹಾಸ ಹೊಂದಿದ್ದು ಮತ್ತು ಇದು ಸಾಗವಾನಿ ಕಟ್ಟಿಗೆಯಿಂದ, ಅದು ಗಿಡಮೂಲಿಕೆಗಳಿಂದ ಬಣ್ಣವನ್ನು ಅರಗಿನಿಂದ ರೆಡಿ ಮಾಡಿ ಅದನ್ನು ಲೇಪನ ಮಾಡ್ತಾರೆ. ಅಂತಾರೆ ಇದು ತೊಟ್ಲು ವಿಶೇಷ ಅಂತಂದರೆ, ಇದು ಮಹಾಭಾರತ, ರಾಮಾಯಣ, ಕೃಷ್ಣನ ಬಾಲ್ಯ ಲೀಲೆಗಳು ಇವನ್ನೆಲ್ಲ ಚಿತ್ರನ ಅದರಲ್ಲಿ ಕೊಟ್ಟಿರ್ತಾರೆ. ಕಲಘಟಕಿ ತೊಟ್ಟಿಲಲ್ಲಿ ಆಡಿ ಬೆಳೆದ ಮಕ್ಕಳಿಗೆ ಉಜ್ವಲ ಭವಿಷ್ಯವಿರುತ್ತೆ ಅನ್ನೋದು ನಂಬಿಕೆ. ಇದೇ ಕಾರಣಕ್ಕೆ ಇಲ್ಲಿನ ತೊಟ್ಟಿಲುಗಳು ಇವತ್ತಿಗೂ ಅಷ್ಟೊಂದು ಹೆಸರುವಾಸಿಯಾಗಿದೆ. ಇದೀಗ ಇಲ್ಲಿನ ತೊಟ್ಟಿಲನ್ನೇ ಡಾಲಿ ತರಿಸ್ತಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಗದಗ ಜಿಲ್ಲೆಯ ಬನಹಟ್ಟಿ ಗ್ರಾಮದಲ್ಲಿ ತಾಂಡವವಾಡ್ತಾ ಇತ್ತು ನೀರಿನ ಸಮಸ್ಯೆ. ಈ ಕುರಿತು ಸುದ್ದಿ ಬಿತ್ತರಿಸಿತ್ತು ನ್ಯೂಸ್ 18. ವರದಿಗೆ ಸ್ಪಂದಿಸಿದ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅಭಿಮಾನಿಗಳಿಂದ ಟ್ಯಾಂಕರ್ ನೀರು ಪೂರೈಕೆ. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಗಾಂಜಾ ಸಾಗಾಟ. ಜಿಗಣಿ ಪೊಲೀಸರಿಂದ ಆರೋಪಿಗಳ ಬಂಧನ. 1,25,250 ಕೆಜಿ ಗಾಂಜಾ ಸೀಸ್.